ಮೈಸೂರು ಭಾಗದ ಎಲ್ಲ ಒಕ್ಕಲುಗಳನ್ನು ಕೊಂಡು ಜೋಬಲ್ಲಿ ಇಟ್ಕೊಬಿಟ್ಟಿದ್ದೀವಿ ಅಂತ ಭಾಳ ಉತ್ಸಾಹದಲ್ಲಿದ್ದರು. ಇವತ್ತು ಯೋಗೇಶ್ ಅವ್ರನ್ನ ಗೆಲ್ಲಿಸೋದ್ರ ಮುಖಾಂತರ ಈ ಭಾಗದಲ್ಲಿ ಇನ್ನೂ ಹಲವು ಒಕ್ಕಲಿಗರು ಮಕ್ಕಳು ಇದ್ದಾರೆ, ಅವರು ಬೆಳಿಬೇಕು, ಅವರು ಇರಬೇಕು ಈ ನಾಡಿನಲ್ಲಿ ಸೇವೆ ಮಾಡಲಿಕ್ಕೆ ಅನ್ನೋದನ್ನು ಇವತ್ತು ನಮಗೆ ಪಾಠವನ್ನು ಕಲಿಸ್ಕೊಟ್ಟಿದ್ದಾರೆ. ಇದರ ಮುಖಾಂತರ ಏನು ಒಕ್ಕಲಿಗ ಸಮಾಜ ಕೊಂಡು ಇಟ್ಕೊಬಿಟ್ಟಿದ್ದೀವಿ, ನಾವೇ ಇಲ್ಲಿ ನಮ್ಮ ಮುಂದೆ ಯಾರಿಲ್ಲ ಅನ್ನುವಂಥ ಏನು ಸೊಕ್ಕಿತ್ತು, ಆ ಸೊಕ್ಕನ್ನ ಇವತ್ತು ಚನ್ನಪಟ್ಟಣ ತಾಲೂಕಿನ ಜನ ಇವತ್ತು ಮುರಿದಿದ್ದಾರೆ. ಇನ್ನು ಮುಂದೆ ಅವ್ರ ಆಟ ಇಲ್ಲೇನು ನಡೆಯಲ್ಲ ಅನ್ನೋದನ್ನು ಇವತ್ತು ಜನ ತೋರಿಸ್ಕೊಟ್ಟಿದ್ದಾರೆ. ವಿಶೇಷವಾಗಿ ಚನ್ನಪಟ್ಟಣ ಜನತೆಗೆ ನಾನು ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಜೊತೆಗೆ ಹಲವಾರು ನಮ್ಮ ತಾಲೂಕಿನ ನಮ್ಮ ಕಾರ್ಯಕರ್ತರು ಕೂಡ ಸತತವಾಗಿ 15 ದಿವಸ ಕಾಲ ಚುನಾವಣೆ ಕಾರ್ಯದಲ್ಲಿ ಏನು ಚುನಾವಣೆ ಮಾಡೋದಕ್ಕೆ ಏನು ಕ್ಯಾನ್ವಾಸ್ ಇರ್ಬೋದು, ಪಕ್ಷ ಸಂಘಟನೆ ಇರ್ಬೋದು, ಎಲ್ಲವನ್ನೂ ಕೂಡ ಮನೆ ಮಠ ಬಿಟ್ಟು ಮಾಡಿದರೆ ಎಲ್ಲ ಕಾರ್ಯಕರ್ತರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ತಿಳಿಸ್ತಾ, ನಮ್ಮ ಏನು ಆತ್ಮೀಯ ಮಿತ್ರರಾದಂಥ ಯೋಗೇಶ್ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಅವ್ರ ಭವಿಷ್ಯ ಇನ್ನು ಮುಂದೆ ಒಳ್ಳೆಯದಾಗಲಿ, ಈ ಭಾಗದಲ್ಲಿ ಒಳ್ಳೆಯ ನಾಯಕರಾಗಿ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತೀನಿ. ನಮಸ್ಕಾರ.